ನಮಸ್ಕಾರ ಕರ್ನಾಟಕ ಎಲ್ಲ ಹೆಂಗಿದ್ರಿ? ಮಾಣೆಕಟ್ಟೆ ಬಂದಿದೆ ಇವಾಗ ಮಳೆ ಫುಲ್ಲು ಮಳೆ ಬಂದು ವೀಡಿಯೋ ಮಾಡಲಿಕ್ಕಾಗಿಲ್ಲ. ಸೊ ದೇವಸ್ಥಾನಕ್ಕೆ ಹೋಗಿ ಕೈ ಮುಕ್ಕೊಂಡು ಬಂದೆ. ದೇವ ದರ್ಶನ ಆಯಿತು. ಒಳಗಡೆ ಫೋನ್ ಇಲ್ಲ, ಅದಕ್ಕೆ ಹೋಗ್ತಾ ಇರ್ತೀವಿ. ಎಲ್ಲಿ ಹೋಗ್ತೀವಿ ಅಂತ ಗೊತ್ತಿಲ್ಲ. ಸೊ ಹೋಗ್ತೆ ಬನ್ನಿ ಹಾಪ ಅವನು ಎಲ್ಲಿ ಹೋದ? ನಮ್ಮ ಒಡೆಯನಾದಂಥ ಶ್ರೀ ಬ್ರಹ್ಮಲಿಂಗೇಶ್ವರ ದೇವಸ್ಥಾನ ಮಾರಣಕಟ್ಟೆ, ಅಲ್ಲಿ ಹೋಗಿ ಕೈ ಮುಕ್ಕೊಂಡು ಬಂದ್ವಿ. ಒಳಗಡೆ ಫೋನ್ ಅಲವೇ ಇಲ್ಲ, ಅದಕ್ಕೆ ಜಸ್ಟ್ ಹೊರಗಡೆಯಿಂದ ಮಾತ್ರ ವೀಡಿಯೋ ಮಾಡಿತ್ತು. ಫುಲ್ ಮಳೆ ಬರ್ತಿದೆ, ಅದಕ್ಕೆ ವೀಡಿಯೋ ಮಾಡೋಕ್ಕಾಗಿಲ್ಲ. ಮಾರಣಕಟ್ಟೆ ದೇವಸ್ಥಾನಕ್ಕೆ ಹೋಗಿ ಬಂತು. ಇವಾಗ ಹೋಗ್ತಾ ಇತ್ತು, ಎಲ್ಲಿಗಂತ ಗೊತ್ತಿಲ್ಲ, ಒಟ್ಟು ಹೋಗ್ತಿರೋದಷ್ಟೇ. ನೆಕ್ಸ್ಟ್ ಆಗುಂಬೆ. ಇವರೇ ನಮ್ಮ ಸಾರಥಿ. ನೋಡಿ ಬೈಕ್ ನೋಡಿ, ಕಾರ್ ತಗೊಂಡು ನೆನೆಸ್ಕೊಂತೆ ಕಾರ್, ಬಟ್ ಇಲ್ಲ. ಕಾರ್ ಇಲ್ದಿರೇನ ಇಲ್ಲಿತ್ತು ನೋಡಿ ಅಂಬರಿ. ದೇವರ ಮನೆ ಯಾರ ಹೆಸರು ಕೇಳಿದ್ದೀರಾ? ಈ ಹೆಸರು ದೇವರ ಮನೆ ಹಿಲ್ಸು. ಅಲ್ಲಿಗೆ ಹೋಗ್ತಾ ಇದ್ದೀವಿ. ಇವಾಗ ಹೋಗೋ ದಾರಿಯಲ್ಲಿ ಎಂಥ ರೋಡ್ ಅಂದರೆ ಫುಲ್ ಕಾಡು ಮಧ್ಯೆ ಇತ್ತು. ದಾರಿ ತುಂಬ ಲೈಕಿತ್ತು. ಮಳೆ ಇಲ್ಲಲ್ಲ, ಅದಕ್ಕೆ ಹೊಯ್ಲಕ್ಕೆ ಈಗಳು ಆಗಳ ಮಳೆ ಬಂದಿತ್ತು. ಅದಕ್ಕೆ ವೀಡಿಯೋ ಮಾಡೋ ಕಾಯಿಲಿಲ್ಲ ಇತ್ತು, ಅದಕ್ಕೆ ಈಗ ಮಾಡ್ತಿದ್ದೆ. ಒಳ್ಳೆ ಇತ್ತು ಮಾತ್ರ ದಾರಿ ಹೊಯ್ಲಕ್ಕೆ. ಮಳೆ ಬಪ್ಪತ್ತಿಗೆ ಹೋಯ್ನಿ, ಒಳ್ಳೆ ಇತ್ತು ದಾರಿ ಎಲ್ಲ. ಒಳ್ಳೆ ಇತ್ತು, ಬಿಸಿಲಿಲ್ಲಲ್ಲ, ಅದಕ್ಕೆ ಒಳ್ಳೆ ಕಾಮ್ ಸಿಗುತ್ತೆ. ಇದೆಲ್ಲ ಯಾಕತ್ತಿಲ್ಲ ಬಿಸಿಲು ಬಪ್ಪತ್ತಿಗೆ. ಫುಲ್ ವೆದರ್ ಮಧ್ಯೆ ಗಾಡಿ ನಿಲ್ಲಿಸಿಕೆ ದೋಸೆ ತಿಂತಿತ್ತು. ದೋಸೆ ಅಲ್ಲ, ಕಡ್ದು ಇಷ್ಟೇ ಟೇಸ್ಟ್ ಆಗಿದೆ. ತಗೊಂಡಿದ್ದೀರಾ? ಆದರೂ ನಿಮಗೋಸ್ಕರ ಮಳೆಯಲ್ಲೂ ವೀಡಿಯೋ ಮಾಡ್ತಿದ್ದೀನಿ ಗಾಡಿ. ಫುಲ್ ಫಾಗ್ ತುಂಬ್ಕೊಂಡಿತ್ತು ಮಾರ್ರೆ. ರೋಡೇ ಕಾಮ್ದಿಲ್ಲ. ಕ್ಯಾಮರಂತೂ ವೀಡಿಯೋ ತೋರೋದೇ ಇಲ್ಲ. ಆದರೂ ವೀಡಿಯೋ ಮಾಡ್ತಿದ್ದೆ. ನಿಮ್ಗೆ ಎಷ್ಟು ತೋರುತ್ತಂತೂ ಗೊತ್ತಿಲ್ಲ, ಆದರೂ ವೀಡಿಯೋ ಮಾಡ್ತಿದ್ದೆ. ಬಟ್ ಇಲ್ಲೇ ಬೈಕ್ ಹಾಪತ್ತೆ ಮಾತ್ರ ಒಳ್ಳೆ ತೋರತ್ತೆ ಮಾತ್ರ. ಬೆಟ್ಟ ಗುಡ್ಡ ಅಲ್ಲ, ಸ್ವರ್ಗದ ಥರ ತೋರುತ್ತೆ. ದೇವರ ಮನೆ ಹಿಲ್ಸ್ ಬಂದಿತ್ತು. ಫುಲ್ ಫಾಗ್ ತುಂಬ್ಕೊಂಡಿತ್ತು. ಎಂತ ತೋರೋದಿಲ್ಲ. ದಾರಿ ಮಧ್ಯೆ ಜಾಸ್ತಿ ಹೊತ್ತು ಇರಕ್ಕೆ ಹೋಗಬೇಡಿ, ಯಾಕಂದರೆ ಫಾರೆಸ್ಟ್ ಆಫೀಸರ್ ಬಂದು ಹೇಳಿರೋದು ನಮಗೆ. ಇಲ್ಲಿ ದಾರಿ ಮಧ್ಯೆ ಅಂದರೆ ಸಿಂಹ ಹುಲಿಯಲ್ಲಿ ಇರುತ್ತಂತೆ ಕಾಡಲ್ಲಿ, ಅದಕ್ಕೆ ಈ ಕಡೆ ಬರೋಕ್ಕೆ ಹೋಗಬೇಡಿ, ಬಂದರೆ ನೋಡ್ಕೊಂಡು ಹೋಗಿ, ಬಟ್ ದಾರಿ ಮಧ್ಯೆ ಸ್ಟಾಪ್ ಮಾಡಬೇಡಿ ಅಂತ ಹೇಳಿದ್ದಾರೆ.
ನೀವು ಅಷ್ಟೇ ಹೋಗೋದಾದರೆ ದಾರಿ ಮಧ್ಯೆ ಜಾಸ್ತಿ ಹೊತ್ತು ಸ್ಟಾಪ್ ಮಾಡಬೇಡಿ, ನಿಮಗೆ ಒಳ್ಳೆಯದು. ಯಾಕಂದರೆ ಸರಿ ಇಲ್ಲ, ಯಾವ ಟೈಮಲ್ಲಿ ಏನಾಗುತ್ತಂತ ಗೊತ್ತಿಲ್ಲ. ಫಾರೆಸ್ಟ್ ಆಫೀಸರ್ ಹೇಳಿದ್ದಾರೆ, ಅದಕ್ಕೆ ನಿಮಗೆ ಹೇಳ್ತಾ ಇದ್ದೀನಿ. ಸೇಫ್ಟಿ ಮುಖ್ಯ ಅಲ್ಲ, ಅದಕ್ಕೆ. ಫೈನಲಿ ಬಂದಕ್ಕೂ ಸಾರ್ಥಕ. ಫುಲ್ಲು ಫಾಗ್ ಆಯಿತು, ನೋಡಿಗೆ ಟರ್ನ್ ಸಾಲ ಅದಕ್ಕೆ ಕ್ಯಾಮರಾ. ಆಶೀಶ್ ಅವರೇ, ಇದು ಸ್ಟೈಲ್ ಬಿಟ್ಟು ಮತ್ತೆ ಯಾವುದು ಗೊತ್ತಿಲ್ಲ ಅವನಿಗೆ. ಫುಲ್ ಫಾಗ್ ತುಂಬ್ಕೊಂಡಿದ್ದು ಕಾಣಿ ಮಾರ್ರೆ. ಅಂತೂ ಅಷ್ಟು ದೂರ ಬಂದಿದ್ದಕ್ಕೂ ಸಾರ್ಥಕ ಆಯಿತು. ಹೇಗಿದೆ ಮಗ ಫೀಲು? ನೆಟ್ವರ್ಕ್ ಇಲ್ಲ ಅಷ್ಟೇ, ಬಟ್ ಫೀಲ್ ಮಾತ್ರ ಬೆಂಕಿ ಆಗಿದೆ ಅಷ್ಟೇ. ಮ್ಯಾಪ್ ನೋಡ್ಕೊಂಡು ಬರ್ಬೋದು, ಏನು ತೊಂದರೆ ಇಲ್ಲ. ಬಟ್ ರೋಡ್ ಇವಾಗ ಸದ್ಯದ ಪರಿಸ್ಥಿತಿಯಲ್ಲಿ ರೋಡ್ ಸರಿ ಇಲ್ಲ. ಲೈಫಲ್ಲಿ ಜಾಗ ನೋಡ್ತೀನೋ ಅಂದ್ಕೊಂಡಿಲ್ಲ, ಬಟ್ ಇವತ್ತು ನೋಡಿದೆ. ಹೇಗಿತ್ತಂತ ಕಮೆಂಟ್ ಮಾಡೋರಲ್ಲ. ಫೈನಲಿ ಈ ಜಾಗಕ್ಕೆ ಬಂದೆ. ಇದು ನಮ್ಮದು ಕ್ಯಾಮರಾ ಸ್ಟ್ಯಾಂಡ್. ಹೆಲ್ಮೆಟ್ ಇದೆ. ಹಾಸನದಲ್ಲಿ ಒಂದು ಚಿಕ್ಕ ರೂಮ್ ಬುಕ್ ಮಾಡ್ಕೊಂಡಿದ್ದೀವಿ. ಪರ್ ನೈಟ್ಗೆ 600. ಪರವಾಗಿಲ್ಲ, ಚಿಕ್ಕ ರೂಮು. ಅಲ್ಲೇ KSRTC ಬಸ್ ಸ್ಟ್ಯಾಂಡ್ ಹತ್ತಿರನೇ ರೂಮ್ ಇದೆ, ಲಾಡ್ಜು. ಅವ್ರ ಕಾಂಟ್ಯಾಕ್ಟ್ ನಂಬರ್ ಬೇಕಿದ್ರೆ ಹಾಕ್ತೀನಿ, ಬುಕ್ ಮಾಡ್ಕೊಳ್ಳಿ. ನೀವು ಯಾವಾಗಾದರೂ ಬರೋದಿದ್ದರೆ ಬುಕ್ ಮಾಡ್ಕೊಳ್ಳಿ. ಹಾಯ್ ಗಾಯ್ಸ್. ಎಂತ ಗೊತ್ತಾ, ಜಾಸ್ತಿ ಬೇಡ ಮಾಡೋಕ್ಕಾಗಿಲ್ಲ. ಎಂತಕ್ಕಂದರೆ ಮಳೆ ಬತ್ತಿತ್ತಲ್ಲ, ಅದಕ್ಕೆ ಇನ್ನು ತುಂಬ ಬೇಡ ಬಪ್ಪತ್ತಿತ್ತಲ್ಲ, ಅದಕ್ಕೆ ಮಾಡಿದೆ. ಎಂಥವ್ರು ಬರಲಿ, ಮಳೆ ಬೇಡಿ ಎಲ್ಲ ಬರಲಿ, ಮಾಡಿದೆ ನಿಮಗೋಸ್ಕರ. ಆಯ್ತು, ಇವತ್ತಿನ ವಿಡಿಯೋ ಮುಗಿಸ್ತಾ ಇದ್ದೀನಿ. ಟಾಟಾ ಬಾಯ್. ಹಾಗೆ ರೀ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಹಾಗೆ ಶೇರ್ ಮಾಡಿ, ಆಯಿತಾ? ಟಾಟಾ ಬಾಯ್.